ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಬಿಂದು ಚಿತ್ರ ಯೂಟ್ಯೂಬ್ ವ್ಲಾಗ್ಸ್. ಇದು ಸಂಡೇದು ಮಿನಿ ವ್ಲಾಗ್ ಆಗಿರುತ್ತೆ. ಸಂಡೇ ಮನೆಗೆ ಒಂದು ಸ್ವಲ್ಪ ತರಕಾರಿ ಫ್ರೂಟ್ಸು ಅದೆಲ್ಲ ತರಬೇಕಾಗಿತ್ತು. ಹಸ್ಬೆಂಡು ಮತ್ತು ಮಕ್ಕಳು ಹೋಗಿ ಎಲ್ಲ ತೊಗೊಂಬಂದು ಎಲ್ಲ ಅನ್ಪ್ಯಾಕ್ ಮಾಡಿ ಎಲ್ಲ ನೀಟಾಗಿ ಮಡಗ್ತಾಯಿತ್ತು. ಸಂಡೇ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮನೇಲಿ ನಾನ್ ವೆಜ್ ಏನೂ ಮಾಡೋದಿಲ್ಲ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ನಾನ್ ವೆಜ್ ಏನೂ ಮಾಡೋದಿಲ್ಲ. ಅದಕ್ಕೋಸ್ಕರ ವೆಜ್ಜಲ್ಲೇ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದು. ಗೀ ರೈಸ್ ಮಾಡಿ ಹಾಲು ಬೀನ್ಸ್ ಕ್ಯಾಪ್ಸಿಕಮ್ ಹಾಕಿ ಗ್ರೇವಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದು. ಅಷ್ಟರೊಳಗೆ ಮಧ್ಯಾಹ್ನ ಆಗಿತ್ತು, ಹೊಟ್ಟೆ ಹಸಿತಾಯಿತ್ತು. ನನ್ನ ಮಗಳು ಬರ್ಗರ್ ತಿಂತಾಯಿದ್ಲು. ನನಗೆ ಹೊಟ್ಟೆ ತುಂಬ ಹಸಿತಾಯಿದ್ರಿಂದ ಸ್ವಲ್ಪ ಹಾಲು ಕೇಕ್ ಇತ್ತು. ನನಗೆ ಯಾವಾಗಲೂ ಹಾಲು ಕಾಫಿ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ಇರಬೇಕು. ಮತ್ತು ಈ ಕಡೆ ತೆಂಗಿನಕಾಯಿ ಫಸ್ಟು ಗೀ ರೈಸ್ಗೆ ತೆಂಗಿನ ಹಾಲು ಬೇಕಾಗಿರೋದ್ರಿಂದ ತೆಂಗಿನಕಾಯಿನ ರುಬ್ಬಿ ಹಾಲು ಮಾತ್ರ ಸಪ್ರೇಟ್ ಮಾಡಿಕೊಂಡು, ಅದಾದಮೇಲೆ ತೆಂಗಿನಕಾಯಿ ರುಬ್ಬಿರೋದನ್ನ ನಾನು ಗ್ರೇವಿಗೆ ಹಂಗೆ ಮಡಿಕೊಂಡೆ. ಆಮೇಲೆ ಗೀ ರೈಸ್ ಮಾಡೋದಕ್ಕೆಲ್ಲನೂ ರೆಡಿ ಮಾಡಿಕೊಂಡೆಲ್ಲ ಗೀ ರೈಸ್ಗೆ ಫಸ್ಟ್ ಇಟ್ಬಿಡೋಣ. ಗೀ ರೈಸು ನಾನೇ ಮಾಡಿದೆ. ಆಮೇಲೆ ಹಾಲು ವಡೆ ಮಾಡಿದೆ. ಅದು ರೆಸಿಪಿ ತುಂಬ ಚೆನ್ನಾಗಿ ಬಂತು. ವಡೆ ಮಾತ್ರ ಅದು ನನ್ನ ಮಗಳು ಎಲ್ಲ ರೆಡಿ ಮಾಡಿಕೊಟ್ಲು. ನಾನು ಎಣ್ಣೆಲಿ ಡಿಪ್ ಮಾಡಿದ್ದಷ್ಟೇ. ಅದು ಗ್ರೇವಿನೂ ಅವಳೇ ಮಾಡಿದ್ಲು. ಅವಳದು ಕೈ ಚೆನ್ನಾಗಿದೆ, ಏನೇ ಮಾಡಿದ್ರೂ ಟೇಸ್ಟಿಯಾಗಿರುತ್ತೆ. ಆಲೂ ವಡೆ ಮಾಡಿ ತಿಂದಾದ್ಮೇಲೆ ಗೊತ್ತಾಯಿತು, ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿತ್ತು. ಆ ಮಳೆ ಬೇರೆ ಬರ್ತಾಯಿತ್ತು ಸಂಡೇ. ಆ ಮಳೆ ವೆದರ್ಗೂ ಈ ವಡೆ ಬಿಸಿ ಬಿಸಿ ತಿಂತಾರದಕ್ಕೂ ಆಹಾ ತುಂಬ ಟೇಸ್ಟಿಯಾಗಿತ್ತು. ನಾನು ಅದು ಇನ್ನೊಂದು ದಿವಸ ಮಾಡಿ ನಿಮಗೆ ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ಅದರ ಮಾತ್ರ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಚಳಿಗೆ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಈ ಥರ ವಡೆ ಮಾಡಿ ತಿನ್ಬೋದು. ಚೆನ್ನಾಗಿರುತ್ತೆ. ವಡೆ ಮಾತ್ರ ನೈಸಾಗಿ ಬಂದಿತ್ತು. ಅದಾದಮೇಲೆ ಸ್ವಲ್ಪ ಹಾಲು ಬೇಯಿಸಿರೋದು ಮಿಕ್ಕಿತ್ತು. ಅದರಿಂದ ನಮ್ಮ ಮನೆಯವರು ಕಬಾಬ್ ಮಾಡ್ತಾಯಿದ್ರು. ಅದು ಕಬಾಬ್ ಮಾಡೋಕ್ಕೋಗಿ ಹಾಲು ಬೋಂಡ ಆಯಿತು. ಆದರೆ ಏನೋ ಅದು ಒಂಥರ ಟೇಸ್ಟಿಯಾಗಿ ಮಳೆಗೆ ಏನಿದ್ರೂ ಎಣ್ಣೆಲಿ ಕರೆದಿರೋದು ಚೆನ್ನಾಗಿರುತ್ತಲ್ವ ತಿನ್ನೋದಕ್ಕೆ. ಗ್ರೇವಿಗೆ ಎಲ್ಲ ಹಚ್ಕೊತಾರೆ, ಆನಿಯನು ಟೊಮೆಟೊ ಎಲ್ಲ. ಆದರೆ ನಾನು ಗ್ರೇವಿಗೆ ಬಂದು ಮಿಕ್ಸಿಲೇ ಪೇಸ್ಟ್ ಥರ ಮಾಡ್ಕೊಂಡ್ಬಿಡ್ತೀನಿ. ಆನಿಯನ್ನು ಆಮೇಲೆ ಟೊಮೆಟೊ ಇದೆಲ್ಲ ಪೇಸ್ಟ್ ಥರ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಗ್ರೇವಿ ತಿಕ್ನೆಸ್ ಇರುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನಗದೆಲ್ಲ ಟೈಮ್ ಇರೋದಿಲ್ಲ ಎಲ್ಲ ಹಚ್ಚಿ ಕೂತ್ಕೊಳೋದಕ್ಕೆ. ಹಂಗಾಗಿ ನಾನು ಪೇಸ್ಟ್ ಥರ ಮಾಡಿಕೊಂಡು ಬೇಗ ಮಾಡ್ಕೊಂಡ್ಬಿಡ್ತೀನಿ. ಈ ಗ್ರೇವಿ ರೈಸ್ಗಿಂತ ಚಪಾತಿಗಾದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಚಪಾತಿ, ದೋಸೆ, ಪರೋಟ ಇದೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಗ್ರೇವಿ. ಆದರೆ ನಾನೊಂದು ಮಸಾಲೆ ಎಲ್ಲ ಯೂಸ್ ಮಾಡೋದು ಬೇರೆದು. ಅಂದರೆ ನಾನು MTR ಯೂಸ್ ಮಾಡ್ತೀನಿ, ಮಸಾಲ ಪೌಡರೆಲ್ಲನೂ ಟೇಸ್ಟಿಯಾಗಿ ಅದು ಚೆನ್ನಾಗಿರುತ್ತೆ. ಸಂಡೇ ಸ್ಪೆಷಲ್ ಇದಾಗಿತ್ತು. ಆಲೂ ಗ್ರೇವಿ, ಗೀ ರೈಸ್, ಆಲೂ ಬೋಂಡ, ಆಲೂ ವಡೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಆಲ್.